ಹ್ಞೂ ಏನಾಗ್ಯದ ರೀ? ಮೊನ್ನೆ ದಿನ ಏನದ ಆದ್ಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಅಂಗಡಿಗಳ ಸಲುವಾಗಿ ನಾವು ವಿಷಯದ ನಾನು 12 ವರ್ಷ ಅಲ್ಲಿ ಸತತವಾಗಿ ನಾನು ಅಂಗಡಿ ಒಳಗೆ ದುಡ್ದೀನಿ. ದುಡ್ದ ಪ್ರಕಾರ 17 ಅಂಗಡಿ ಸ್ಯಾಂಕ್ಷನ್ ಆಲ್ರೆಡಿ 17 ಅಂಗಡಿ ಕಟ್ಟಿದ ತಕ್ಷಣ 15 ಮಂದಿಗೆ ಅಂಗಡಿ ಅಲಾಟ್ಮೆಂಟ್ ಮಾಡ್ಯಾರ. ಇನ್ನು 2 ಅಂಗಡಿ ಉಳಿತಾವ. 2 ಅಂಗಡಿ ಒಳಗೆ ನಂದೊಂದು ಅಂಗಡಿ ಕೊಡ್ರಿ. ಯಾಕಂದ್ರೆ ದಲಿತರಿಗೆ ಮೀಸಲಾತಿ ಅನ್ನೋದು ಒಂದು 3 ಅಂಗಡಿ SC ಕ್ಯಾಟಗರಿ ಒಳಗೆ ಬಂದವ. ಆ SC ಕ್ಯಾಟಗರಿ ಒಳಗೆ ನಮ್ಮ ದಲಿತರಲ್ಲಿ ನಾನು ಒಬ್ಬ ಅಲ್ಲಿ ಅಂಗಡಿ ಒಳಗೆ ದುಡ್ದೋ ಇದ್ದೀನಿ. ನನಗೊಂದು ಅಂಗಡಿ ಕೊಟ್ಟಿರ್ತೀವಿ. ಪಟ್ಟಣ ಪಂಚಾಯತಿ ಅಧ್ಯಕ್ಷರನ್ನು ಕೇಳೀನಿ, ಆಮೇಲೆ ಚೀಫ್ ಆಫೀಸರ್ನು ಕೇಳೀನಿ, ಹಲವಾರು ಸಾರಿ ಅಲ್ಲಿ ಪಟ್ಟಣ ಪಂಚಾಯತಿ ಲೆಟ್ರನ್ನು ಕೊಟ್ಟೀನಿ, ಆಮೇಲೆ ತಹಸೀಲ್ದಾರ್ ಆಫೀಸ್ನೂ ಲೆಟ್ರ್ ಕೊಟ್ಟೀನಿ. ಇವೆಲ್ಲ ಇಟ್ಕೊಂಡು ಇವ್ರು ನಮ್ಮ ಮ್ಯಾಗ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ದಬ್ಬಾಳಿಕೆ ಮಾಡ್ಲತ್ತಾರ. ನಮಗೆ ದಬ್ಬಾಳಿಕೆ ಇನ್ನೊಂದು ಏನದ, ಪ್ರತಿಯೊಂದು ಅಂಗಡಿಗೂ ಇಟ್ಟಿಟ್ಟು ದುಡ್ಡು ಅಂತೇಳಿ ರೊಕ್ಕ ತೊಂದಾರ ಅವರು. ರೊಕ್ಕ ತೊಗೊಂಡು ಮಾಡಕ್ಕೆ ನಾನು ರೊಕ್ಕ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ರೊಕ್ಕ ಕೊಟ್ಟು ನನಗೊಂದು ಅಂಗಡಿಗೆ ಅಲಾಟ್ಮೆಂಟ್ ಮಾಡಿರಿ. ನಾನು ಒಬ್ಬ ದುಡ್ಕೊಂತ ನಾವಿದ್ದೀನಿ. ಯಾಕಂದ್ರೆ ಆದ್ಮೇಲೆದಾಗ ಏನದ ಎಲ್ಲ ನಾನು ಆದ್ಮೇಲೆ ಜನತೆಗೆ ಗೊತ್ತದ ನಮ್ಮ ಬಗ್ಗೆ, ನಾ ಹೆಂಗಿದ್ದೀನಿ ಹೆಂಗಿಲ್ಲ ಅನ್ನೋದು ಇಡೀ ಆದ್ಮೇಲೆ ಜನತೆಗೆ ಗೊತ್ತದ. ಇವ್ರು ಏನದ ತರ ಅಂತೂರಿ ಒಳಗೆ ಯಾರಿಗೆ ಹೇಳಾರ್ದೆ ಕೇಳಾರ್ದೆ ಇವರು ಇದು ಮಾಡಾರ್ದೆ ಇವ್ರು ಬಂದು ಏನದ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಾಗ ನೊಂದು ಮಾಡತ್ತಿರೋರು. ಆ ನೊಂದು ಮಾಡುವಾಗ ಏನಾಯಿತು, ನಾನು ನೊಂದು ಮಾಡಿಬೇಡ್ರಿ, ಚೀಫ್ ಆಫೀಸರ್ ಕರೆಸಿರಿ, ಇದು ಯಾವ ಪ್ರಕಾರ ನೀವು ಹರಾಸ್ಮೆಂಟ್ ಮಾಡತ್ತೀರಿ, ನೀವು ಇನ್ನೊಂದು ಏನದ ನೀವು ಚೀಫ್ ಆಫೀಸರ್ ನೀವು ಎಲ್ಲಿ ಲೆಟ್ರ್ ಕೊಟ್ಟಿರಿ, ನೀವು ಎಲ್ಲಿ ಮಾತ್ರ ಅಂಗಡಿಗಳು ಹರಾಜು ಮಾಡಬೇಕಾದ್ರೆ ಒಂದು ಪ್ರಕ್ರಿಯೆ ಇರ್ತದೆ. ಅದಕ್ಕೆ ಯಾವ ಪ್ರಕ್ರಿಯೆ ಮಾಡಿರಿ, ಯಾವ ಪೇಪರ್ ಸ್ಟೇಟ್ಮೆಂಟ್ ಕೊಟ್ರಿ ನೀವು, ಇದ್ರ ಬಗ್ಗೆ ನಾನು ತನಿಖೆ ಮಾಡಕ್ಕೆ ಕೇಳಿದಾಗ ಅಲ್ಲಿ ಅಧ್ಯಕ್ಷ ಆಗಲಿ ನನ್ನ ಮ್ಯಾಗ ದಬ್ಬಳಿಕೆ ಮಾಡಿ ನನ್ನ ಮ್ಯಾಗ ಹೊಡಿಲಕ್ಕೆ ಬಂದ. ಆದ್ರೆ ಇದು ಸಬ್ ರಿಜಿಸ್ಟರ್ ಆಫೀಸ್ ಒಳಗೆ ನನ್ನ ಬಳಿ ವಿಡಿಯೋನ ಅದಾವ. ಯಾಕಂದ್ರೆ ಅಲ್ಲಿ ಹೊಡಿಲಕ್ಕೂ ಬಂದ್ರೆ ನನಗೆ ಹೊಡಿಲಕ್ಕೆ ಬಂದರು ನಾ ಅದನ್ನು ನಾನು ಸಹಿಸ್ಕೊಂಡು ನಾ ಗಪ್ಪ ಕೂತೀನಿ. ಅಲ್ಲಿ ಏನೋ ಒಂದು ಇರ್ಲಾಕ ಸಮಸ್ಯೆ ಬರ್ತದ ಹೋಗ್ತದೆ ನಾನು ಅದನ್ನು ಸಹಿಸ್ಕೊಂಡ. ಈ ಮೊನ್ನೆ ನಂದು ಚುನಾವಣೆ ಇತ್ತು, PKPS ಚುನಾವಣೆಗೆ ನಾನು ನಿಂತ್ಕೊಂಡಿದ್ದ. ನನ್ನ ವಿರುದ್ಧ ಅವ್ರು ಷಡ್ಯಂತ್ರ ಮಾಡಿ ಪಟ್ಟಣ ಪಂಚಾಯತಿ ಅಧ್ಯಕ್ಷನೇ ನಾನು ಅಪೋಸಿಟ್ ವ್ಯಕ್ತಿ ತೊಗೊಂಡು ಅವನಿಗೆ ಪ್ರಚಾರ ಮಾಡಿ ನಾನು ಸೋಲಿಸ್ಬೇಕು, ನನಗೆ ತುಳಿಬೇಕನ್ನೋ ಹುಂಡಾರ ಮಾಡಿದ್ರು ಅವರು. ಅದನ್ನು ನಾನು ಸಹಿಸ್ಕೊಂಡಿನಿ. ಆದರೂ ಏನದ ನಾನು ತುಳಿಬೇಕಂತ 4 ಮಂದಿ ನಾ ಗೆದ್ದು ಬಂದು ಇವತ್ತು ಏನದ ಅಂಗಡಿ ಅಲಾಟ್ಮೆಂಟ್ 2 ಅಂಗಡಿ ಪೆಂಡಿಂಗ್ ಇಟ್ಟಿದ್ರು. ಆ ಅಂಗಡಿ ನಾ ಕೇಳಕ್ಕೆ ಹೋದಾಗ ಶಾಸಕರನ್ನ ಇದ್ರು. ಅಲ್ಲೇ ಶಾಸಕರ ಸಮ್ಮುಖದಾಗ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಒಬ್ಬ ರೌಡಿ ಶೀಟರ್ ಅವ. ಆ ರೌಡಿ ಶೀಟರ್ ಆದಂಥ ಸಾದಿಕ್ ಸುಂಬಾಡ್ ಮತ್ತು ಅವನು ಡ್ರೈವರ್ ನಾನು ಎದಿ ಮೇಲೆ ಅಂಗಿ ಹಿಡೋದು ಹೊಡಿಲಕ್ಕೆ ಬರ್ತಾರೆ. ಒಂದು ಜನಪ್ರಿಯ ಶಾಸಕರ ಎದುರೇನು ಇತ್ತ ವ್ಯವಸ್ಥೆ ನಡೆದ ತಂದೊಳಗಿನ ಸಾಮಾನ್ಯ ಜನರಿಗೆ ಯಾವ ನ್ಯಾಯ ಏನು ಸಿಗ್ತದ? ಮತ್ತಣ್ಣ ಇವತ್ತೇನು ಘಟನೆ ಎಲ್ಲಿಗ್ಯದ? ಶಾಸಕರು ಎದುರೇ ಆಲಕತ್ತದ ಅಂತೇಳಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದು. ಹೌದ್ರಿ, ಅದನ್ನ ಎಲ್ಲಿ ಆಗ್ಯದ ಏನಾಗ್ಯದ ಅಂತಕ್ಕಂಥ ಅಪ್ಪಾಜಿ ಹೋಟೆಲ್ ಎದುರುಗಡೆ ಒಂದು ಯಾವುದೊಂದು ಹೋಟೆಲ್ ಐತ್ರಿ, ಅಲ್ಲಿ ಇಡ್ಲಿ ಸೆಂಟರ್ ಐತಿ. ಆ ಇಡ್ಲಿ ಸೆಂಟರ್ ಆಶಾಕೊಂಡ ಮನ್ಗುಳಿ ಅವರು ಶಾಸಕರು ಅಲ್ಲಿ ಏನೋ ಒಂದು ಯಾವುದೋ ಒಂದು ವಿಷಯಕ್ಕೆ ಅಲ್ಲಿ ಹೋಗಿದ್ರು. ಅವರು ಹೋಗಿದ ತಕ್ಷಣ ನಾನು ಅವ್ರಿಗೆ ಭೇಟಿ ಆಗ್ಬೇಕಂತಲ್ಲಿ ಹೋಗಿದ ತಕ್ಷಣ ಅವ್ರಿಗೆ ಕೇಳ್ದ, ಯಾಕ್ರಿ ಅಲಾಟ್ಮೆಂಟ್ SC ಕ್ಯಾಟಗರಿ 3 ಅಂಗಡಿ ಅದಾವ, 3 ಅಂಗಡಿ ನನಗೊಬ್ಬನಿಗೆ ದಲಿತರಿಗೆ ಕೊಡ್ರಿ. ಆ 3 ಅಲ್ರಿ, ಅದು ಕರೆಕ್ಟ್ ಆಯ್ತು. ಈಗ ಶಾಸಕರು ನೀವು ಭೇಟಿಗೆ ಹೋಗಿರಿ, ಅವರು ಭೇಟಿಗೆ ಬಂದ ಆದದ್ದು ನಿಮ್ಮಿಬ್ಬರು ನಡಬರ್ಕ ಆದ ಘಟನೆನಾ ಅಥವಾ ಏನು ಅಂತ? ನಾನು ಶಾಸಕರಿಗೆ ಭೇಟಿ ಹಾಕಲಕ್ಕೆ ಬಂದನ. ಶಾಸಕರಿಗೆ ಭೇಟಿ ಹಾಕಿ ಹೇಳೋ ಸಂದರ್ಭದಲ್ಲಿ ಇವ್ ನನ್ನ ಅಧ್ಯಕ್ಷ ಮೈ ಮ್ಯಾಗ ಏರ್ ಬಂದ. ನೀ ಯಾಕೆ ಮೈ ಮ್ಯಾಗ ಏರ್ ಬರ್ತೀಯಪ್ಪ? ನಾ ಅಧ್ಯಕ್ಷ ಅಣ್ಣವ್ರಿಗೆ ಕೇಳಕ್ ಬಂದಿನ. ಇಲ್ಲಿ MLA ಅವ್ರನ್ನ ಕೇಳಕತ್ತೀನಿ. MLA ಅವ್ರು ನಾನೊಂದು ಮಾತು ಕೊಟ್ಟಿದ್ರೆ ಅಂಗಡಿ ಕೊಡ್ತೀನಿ ಅಂತ ಹೇಳಿ ನಾ ಅವ್ರಿಗೆ ನಾ ಕೇಳಕ್ ಬಂದಿನಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ದೀನಿ, ನಾನು DSS ಸಂಚಾಲಕ ಇದ್ದೀನಿ, ನಾನು ಕಾಂಗ್ರೆಸ್ ಕಾರ್ಯಕರ್ತ ಇದ್ದೀನಿ. ನಾ ಕೇಳಕ್ಕೆ ಬಂದ್ರೆ ಇವಾಗ ಸಾದಿಕ್ ಅವರು ಎದಿ ಮೇಲೆ ಅಂಗಿ ಹಿಡಿದು ಬಂದ, ಅವ್ನು ಡ್ರೈವರ್ ಬಂದ ಒಂದು ಏಟ್ ಹೊಡೆದ. ಮತ್ತು ಇಂಥ ದಬ್ಬಾಳಿಕೆ ಅಂತಂದ್ರೆ ದಲಿತರಿಗೆ ಯಾರು ಕೇಳೋರು ಯಾರಿಲ್ಲ ಅನ್ನೋ ಪರಿಸ್ಥಿತಿ ಒಳಗೆ ಬರ್ತಾರೆ ಇವರು. ನಮ್ಮ SC ಅಂಗಡಿ ಒಳಗೆ 3 ಅಂಗಡಿ ಒಳಗೆ ಯಾರಿಗೆ ಹರಾಸ್ಮೆಂಟ್ ಮಾಡಿದ್ರು ಇವರು? MLA ಅವ್ರು ಏನು ರಿಯಾಕ್ಷನ್? MLA ಅವ್ರು ಏನು ರಿಯಾಕ್ಷನ್ ಮಾಡಿದ್ರು? MLA ಅವರು ಅದ್ರ ಅಲ್ಲಿ ಏನು ರಿಯಾಕ್ಟ್ ಮಾಡೋಕೆ ನಾ ಹೇಳ್ತೀನಿ, ಸಮಾಧಾನ ತಗೋತ ನನಗೆ ಅವ್ರು ಕನ್ವಿನ್ಸ್ ಮಾಡಕ್ಕೆ ಹೋದ್ರು ಶಾಸಕರು. ಇವ್ರು ದಬ್ಬಾಳಿಕೆ, ಅಧ್ಯಕ್ಷನ ದಬ್ಬಾಳಿಕೆ ಇರಲಿ. ಮೊದಲೇ ರೌಡಿ ಸೀಟ್ರವ, ನನಗೆ ಜೀವದ ಭಯ ಅದ, ನನಗೆ ಏನಾರ ತೊಂದರೆ ಆದ್ರೆ ಸಾದಿಕ್ ಸುಂಬಾಡೆ ನೇರ ಹೊಣೆಗಾರ ಇದಕ್ಕೆ.